ಆದಿಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗ್ರಿ ಕಮಲ ದ್ವಂದ್ವಂ ತಾಪತ್ಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಬ್ರಹ್ಮಿ ಮುಹೂರ್ತ ನಡೆದ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣ ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣಿ ಹಚ್ಚಿ ನಮಸ್ಕರಿಸಿ ಈ ಸತ್ಸಂಗದಲ್ಲಿ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಎಲ್ಲರ ಪಾದಗಳಿಗೆ ಓಂ ನಮಃ ಶಿವಾಯ. ಇಲ್ಲಿ ಭೋಗ ಮಾಡ್ತಿ ನೀನು. ಈ ಭೋಗ ಮಾಡಬೇಕಾದ್ರ ಸ್ಥೂಲ ಶರೀರದೊಳಗ 25 ತತ್ವ ತಗೊಂಡು ಜಾಗೃತದೊಳಗೆ ವ್ಯವಹಾರ ಮಾಡ ಮುಂದ ಆಗ್ಲಿ ಸ್ವಪ್ನ ಅವಸ್ಥೆದೊಳಗ ಜೀವ ತಗೊಂಡು ವ್ಯವಹಾರ ಮಾಡ ಮುಂದ ನೀನ್ ಹೆಂಗ್ ಮಾಡ್ತೇಪ್ಪ ಅಂದ್ರ, ನಿನ್ನ ವಾಸನ ಅನೇಕ ಜನ್ಮದ ಆ ಕರ್ಮದ ಏನದಾವಲ್ಲ, ಪಾಪ ಕರ್ಮ ವಾಸನ ಏನದಾವಲ್ಲ ಅಥವಾ ನಿನ್ನ ಪುಣ್ಯ ಕರ್ಮ ವಾಸನೆ ಇದಾವಲ್ಲ, ಎರಡೂ ಸೂಕ್ಷ್ಮ ಶರೀರ ಇರ್ತಾವ. ಅವಕರ ಒಳಗಿಂದ ವೃತ್ತಿ ಮುಖಾಂತರ ಹೊರಗೆ ತಗೊಂಡು, ವೃತ್ತಿ ಹೆಂಗ್ ಮಾಡ್ತದಂದ್ರ ಜೀವ ಏನ್ ಮಾಡ್ತದ, ವೃತ್ತಿ ಇಲ್ಲಿ ಈ ಮನಸ್ಸಲ್ಲಿ ಏನಾಗ್ತದ, ವೃತ್ತಿಗೆ ಒಳಪಡ್ತದ. ಈ ಜೀವ ಏನ್ ಮಾಡ್ತದಂದ್ರ ನನ್ನ ಚಿತ್ತಿನೊಳಗಿದ್ದಂತ ವಾಸನದೊಳಗಿದ್ದಂತದ್ ಏನ್ ಮಾಡ್ತದ ತೆಗೆದುಕೊಟ್ಟು ಅಂತ ಭೋಗವನ್ನೇ ಮಾಡ್ತೀನಿ. ಚಲೋದ್ ಮಾಡಾಕತ್ತೀನಿ, ನನಗೆ ಚಲೋ ಆಗ್ಯದಪ್ಪ ಅಂದ್ರೆ ಅಲ್ಲೇನು ನಿನ್ನ ಹಿಂದಿನ ವಾಸನದೊಳಗ ನಿನ್ನ ಭೋಗದಾಗ ಐತಿ. ಅದು ಆತ್ಮನ ಜೊತೆನೆ ನೀ ತಗೊಂಡ್ ಬಂದಿ. ಅದನ್ನ ಏನೇ ಸುಖ ಅನುಭವಿಸು, ದುಃಖ ಅನುಭವಿಸು, ಈ ರೋಗರ ಅನಸು, ನಿರೋಗಿಯಾಗಿರು, ಯಾವ್ದರೆ ಮಾಡ್ಬೇಕಾದ್ರ ಅದು ನಮ್ಮ ವಾಸನದಾಗ ಬಂದದ ಅನ್ನುವಂಥದ್ದು ನಮ್ಗೆ ಇನ್ನೊಂದಿಷ್ಟು ಸ್ಪಷ್ಟತೆ ಇರ್ತದ. ಮತ್ತೆ ಈ ಸ್ವಪ್ನ ಬೀಳ್ಬೇಕಾದ್ರು ನಮ್ಮ ವಾಸನದ ಮ್ಯಾಗೆ ಆ ಸ್ವಪ್ನ ಬೀಳ್ತಾವ. ನಮಗ ಸಂಬಂಧ ಇಲ್ಲಾರ್ದವು ಬೀಳ್ತಾವ. ನಾವ್ ಎಂದೂ ಅದನ್ನ ಕೇಳಿರಂಗಿಲ್ಲ, ಕಂಡರಿಯದಂತ ಕನಸನ್ನು ಬೀಳ್ತಾವ. ಅವು ಹೆಂಗ್ ಬೀಳ್ತಾವ ಅಂದ್ರ ಅನೇಕ ಜನ್ಮದಲ್ಲಿ ವಾಸನದಾಗ ಇರ್ತಾವ. ಈ ಜನ್ಮದಾಗ ಇರ್ಲಿಕ್ಕೂ ಕೂಡ ಅನೇಕ ಜನ್ಮದ ವಾಸನ ತಗೊಂಡು ಆ ವೃತ್ತಿ ಎಬ್ಬಿಸಿದಾಗ ಅದು ಏನಾಗ್ತಂದ್ರ ಸೂಕ್ಷ್ಮ ಶರೀರ ಇದು ಏನೈತಿಲ್ಲ ಅಂದ್ರ ಸುಸುಮ್ನಿ ನಾಡಿ ಒಳಗ ಹೃದಯಕ್ಕೆ ಹೋಗ ಮುಂದ, ಸುಸುಪ್ತಿಗೆ ಹೋಗ ಮುಂದ ಸ್ವಪ್ನ ಬೀಳ್ತಾವ ಅಂತ ಹೇಳ್ತೀವಿ. ಆ ಸ್ವಪ್ನ ಬೀಳ ಮುಂದ ನಮಗ ಅದು ಎಷ್ಟಪ್ಪ ಅಂದ್ರ 15 ಸೆಕೆಂಡ್ ಇಷ್ಟೇ, 90 ಸೆಕೆಂಡ್ ಇಷ್ಟೇ ಕನಸು ಬೀಳ್ತಾವ ಅಂತದ. ಆ ಕನಸಿನೊಳಗ ವೃತ್ತಿ ಒಳಗ ಏನೇನು ಎಬ್ಬಿಸಿದ್ರು ಅನಂತ ಜನ್ಮದ ಅದು ವೃತ್ತಿ ಒಳಗ ಹೋಗ ಮುಂದ ನಮ್ಗೆ ಎಚ್ಚರ ಆಗ್ಲಿಲ್ಲ ಅಂದ್ರ ಸ್ಮರಣ ಒಳಂಗಿಲ್ಲ. ನಮ್ಗೆ ಎಷ್ಟು ಸ್ವಪ್ನ ಬೀಳ್ತಾವ, ಎಷ್ಟು ನಮ್ಗೆ ಗುರ್ತಾನ ಸುಸುಪ್ತಿ ಒಳಗ ಹೋಯ್ತು ಅಂದ್ರ ನಮ್ ಅನುಭವಕ್ಕೆ ಬರುದಿಲ್ಲ. ಒಂದ್ ವೇಳೆ ಅದೇ ಜೀವ ಅಲ್ಲಿ ಸುಸುಪ್ತಿಯನ್ನ ಆನಂದವನ್ನು ಅನುಭವಿಸಿ ಹೊರಗೆ ಬರ ಮುಂದ ಏನಾದ್ರೂ ಸ್ವಪ್ನ ಇಲ್ಲಿ ಕಂಠಸ್ಥಾನದ ಒಳಗ ಹೊರಗೆ ಜೀವ ಜಾಗೃತಕ್ ಬರ ಮುಂದ ಏನ ಸ್ವಪ್ನ ಬಿದ್ದು ಅಂದ್ರ ನಮ್ಗ್ ಸ್ಮರಣಕ್ ಇರ್ತಾವಂತಾವ್. ಅವೆಲ್ಲ ನಾವ್ ಹೇಳ್ತೇವೆ ಅಂತ. ಆದ್ರೆ ಅದೇ ಸುಸುಪ್ತಿಗೆ ಹೋಗ ಮುಂದೆ ಬಿದ್ದು ಕನಸುಗಳು ನಮ್ಗ ಅನುಭವಕ್ಕೆ ಬರೋದಿಲ್ಲ. ಅವು ನಮ್ಗೆ ಗುರ್ತೇ ಆಗುದಿಲ್ಲ. ಅವು ಎಷ್ಟೋ ಬೀಳ್ತಾ ಇರ್ತಾವ. ಹಂಗ ಅಲ್ಲಿ ಒಂದು ಜೀವ ವ್ಯವಹಾರ ಮಾಡ್ತಾವ, ಸ್ವಪ್ನಾವಸ್ಥೆ ಜೀವ ವ್ಯವಹಾರ ಮಾಡ್ತಾನ ಅಲ್ಲಿ. ಆದ್ರ ಅದೇ ಜೀವ ಹೊರಗೆ ಬರ ಮುಂದ ಅಥವಾ ಹೋಗ ಮುಂದ ನಮ್ಗೆ ಎಚ್ಚರ ಆಯ್ತು ಅಂದ್ರ ಆ ಸ್ವಪ್ನಗಳನ್ನ ನಾವ್ ಹೇಳಕ್ ಬರ್ತದ. ಸ್ವಪ್ನವನ್ನ ನಾ ಹೆಂಗ್ ಹೇಳಕ್ ಬರ್ತದ ಅಂದ್ರ ನನ್ನ ಸಾಕ್ಷಿಯಾಗಿ ಹೇಳಕ್ ಬರ್ತದ. ಸಾಕ್ಷಿ ಜ್ಞಾನ ಮಾಡಿ ಕೊಡಕತ್ತಾರ. ಈಗ 3 ಅವಸ್ಥೆಗಳಿಗೆ ನೀನೇನದಿ ಆತ್ಮ, ನಿನ್ನ ಸಾಕ್ಷಿ ಸ್ವರೂಪನಾಗಿದ್ದಿ. ಜಾಗ್ರ ಅವಸ್ಥೆಗಳನ್ನ ನೀನು ನೇತ್ರಸ್ಥಾನದಾಗಿದ್ದು ಇವು 25 ಆದಂತ ಪಂಚಮಹಾಭೂತಗಳಿಂದ ದೇಹಾದಿ ತಗೊಂಡು ಅಲ್ಲಿ ದೇಹಾದಿಗಳನ್ನ ತಗೊಂಡು 3 ಪರಿಕರಗಳನ್ನ ಅಲ್ಲಿ ಮತ್ತ 3 ಪರಿಕರಗಳು ಅಂದ್ರ ಇವು ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಇವ 45 ಪರಿಕರಗಳನ್ನ ಎಲ್ಲಾ ಕೂಡಿ ಇದು ಜೀವ ಏನ್ ಮಾಡ್ತಂದ್ರ ಜಾಗೃತ ಅವಸ್ಥೆದೊಳಗ ನೇತ್ರಸ್ಥಾನದಾಗಿ ವಿಶ್ವವನ್ನ ಅರಿತಾನ ಅನ್ನುವಂಥದ್ದನ್ನ ನಾವು ಕೇಳ್ಕೋತ ಬಂದೇವಿ. ಅವ ಅರಿಬೇಕಾದ್ರ ಇಷ್ಟೆಲ್ಲಾ ಪರಿಕರ ತಗೊಂಡು
ಜೀವ ಜಾಗೃತ ಅವಸ್ಥೆಯೊಳಗ ನೇತ್ರ ಅಂದ್ರೆ ವಿಶ್ವದ ವ್ಯವಹಾರಗಳನ್ನೆಲ್ಲವನ್ನು ಅರಿಯುವುದರಿಂದ ಹಿಂಗ ವಿಶ್ವ ಜೀವ ಬಂತು ಅಂತೇಳಿ ಹೇಳ್ಕೊತ ಬಂದರ. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರ ಸತ್ವಗುಣ. ಇಲ್ಲಿ ಏನಾಯ್ತಪ್ಪ ಅಂದ್ರ ಸತ್ವಗುಣ ಎದಕ್ ಹೇಳ್ಕೊತ ಬಂದಾರಪ್ಪ ಅಂದ್ರೆ ಇಲ್ಲಿ ಜಾಗೃತ ಅವಸ್ಥೆಗೆ ಇಲ್ಲಿ ಹೇಳ್ಕೊತ ಬಂದಾರ. ಮತ್ತೆ ಇಲ್ಲಿ ರಜೋಗುಣ ಇಲ್ಲಿ ಏನ್ ಹೇಳ್ಕೊತ ಬಂದಾರ, ಜಾಗೃತ ಅವಸ್ಥೆ ಒಳಗ ಒಂದು ವಿಷಯ ಚಂದ್ರೋದಯ ಅಲ್ಲಿ ಏನ್ ಹೇಳ್ಕೊತ ಬಂದಾರ, ಅಲ್ಲಿ ಅಲ್ಲಿ ರಜೋಗುಣ ಜಾಗೃತ ಅಂತ ಇಲ್ಲಿ ಹೇಳ್ಕೊತ ಬಂದಾರ. ಆದ್ರ ನಾವು ಒಂದ್ ಸ್ವಲ್ಪ ಅನುಭವವಾಗಿ ವಿಚಾರ ಮಾಡುವುದರಿಂದ ಇಲ್ಲಿ ನಮ್ಗೆ ಏನ್ ಅನುಭವಕ್ಕೆ ಬರ್ತದಂದ್ರ, ಜಾಗೃತ ಅವಸ್ಥೆಯೊಳಗ ನಮ್ಗೆ ಸತ್ವ ಗುಣ ಇರೋದ್ರಿಂದ ಇಂತ ತಿಳಿಯಾಕ ಬರ್ತದ, ಕೇಳಾಕ್ ಬರ್ತದ ಅಂತೇಳಿ ನಾವು ಏನಾಯ್ತು ಇಲ್ಲಿ ಅನುಭವಗಳನ್ನ ವಿಚಾರ ಮಾಡಿದಾಗ, ಅನುಭವ ಪರವಾಗಿ ವಿಚಾರ ಮಾಡಿದಾಗ ಇಲ್ಲಿ ಪರಮಾನುಭವದ ಒಳಗ ಜಾಗೃತ ಅವಸ್ಥೆ ಹೇಳ್ಯಾರ. ಇನ್ನೊಂದು ಕಡೆ ಏನಾಗ್ಯಾರ, ಸತ್ವ ಗುಣ ಎಲ್ಲಿರ್ತದ, ಜಾಗೃತ ಅವಸ್ಥೆ ರಜೋಗುಣ ಇರ್ತದ ಅಂತ ಹಿಂಗ್ ಹೇಳ್ಕೊತ ಬಂದಾರ. ಇಲ್ಲಿ ಈ ಗ್ರಂಥದೊಳಗ ಏನ್ ಬಂದಾರಪ್ಪ ಅಂದ್ರ, ಇಲ್ಲಿ ಜಾಗೃತ ಅವಸ್ಥೆ ಸತ್ವ ಗುಣನೇ ಇರ್ತದ ಅಂತ ನಾವು ಹೆಂಗ್ ತಿಳ್ಕೊಂಡು ಹೋದೇವಪ್ಪ ಅಂದ್ರ ಅನುಭವಕ್ಕ ನಮಗ ಬರ್ತದ, ಅನುಭವ ಪರ ಆಗ್ತದ ಅನ್ನುವಂಥದ್ದನ್ನ ನಾವ್ ತಿಳ್ಕೊಂಡು ಹೋಗಮು. ಇಲ್ಲಿ ಏನ ನಮಗ್ ಬಂತು ಅಂದ್ರ, ಈ ಜೀವ ಜಾಗೃತ ಅವಸ್ಥೆದೊಳಗ ಇಷ್ಟೆಲ್ಲಾ ಪರಿಕರ ತಗೊಂಡು ಜೀವ ವ್ಯವಹಾರ ಮಾಡ್ತಾನ. ಅದಂದ್ರ ಈ ಜಾಗ್ರದೊಳಗನ ಆಗುವ ಹೋಗುಗಳ ಎಲ್ಲಾ ಇದಾವು, ಸ್ವಪ್ನಾವಸ್ಥೆನೂ ತಿಳಿಸ್ಕೋತಾವು. ಇವು ಎಲ್ಲವ ತಿಳಿಸ್ಕೋತಾವ ಅಂತೇಳಿ ನಮ್ಗೆ ಏನ್ ಅನ್ಬೇಕು ಅಂದ್ರೆ ಇವು ಮೂರು ದೃಶ್ಯ ಅದಾವು, ಇವು ನನ್ನೊಳಗೆ ಇಲ್ಲ ಅನ್ನುವಂಥದ್ದನ್ನ ಇವು 2-3 ನುಡಿ ಒಳಗ ಇದನ್ನೇ ಅವ್ರು ನಮ್ಗೆ ತಿಳಿಸ್ಕೋತ ಹೋಗ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಇವ್ರು ಏನ ಪರಮಾನುಭೂತಿ ನಮ್ಗೆ ಏನ್ ತಿಳಿಸ್ತದಂದ್ರ, ಪ್ರವೃತ್ತಕ ಕರ್ಮಾಷ್ಟಕದಲ್ಲಿರುವ ಅಂದ್ರ ಪ್ರವೃತ್ತಕದೊಳಗಿದ್ದಂತ ಏನ್ ಕರ್ಮಗಳದಾವಲ್ಲ, ಕರ್ಮಾಷ್ಟಕದಲ್ಲಿರುವ ಜಾಗ್ರಾದಿ 3 ಅವಸ್ಥೆಗಳನ್ನು ಹೇಳುತ್ತೇನೆ. ಇಲ್ಲಿ 3 ಅವಸ್ಥೆಗಳನ್ನ ನಾನು ಹೇಳ್ತೀನಿ. ಆದ್ರ ಅದೇ ಸ್ವಪ್ನ ಅದು ಹೆಂಗ್ ಹೇಳ್ತೀನಪ್ಪ ಅಂದ್ರ, ಅಲ್ಲಿ ಜಡ ಇರ್ತದೆ, ಏನು ಇರಲ್ಲ, ನಾ ಹೇಳ್ತೀನಲ್ಲ, ಆನಂದ ವಿಚಿತ್ರತೆಯಾಗಿ ಸೂತ್ರಶಿ ಸತ್ವಾದಿ ಗುಣ ರೂಪಿಂದ ಅವಸ್ಥಾತ್ರಯು ಇವು ನೇಮವಿದೆ ತೋರ್ಕು, ನಿನ್ನೊಳಗೆ ಇವೆಲ್ಲ ತೋರ್ತಾವು, ಅವಸ್ಥಾತ್ರಿಗಳು ನಿನ್ನೊಳಗೆ ತೋರ್ತಾವು ಮೈತ್ರಿ ಅಂತ ಹೇಳ್ಕೊತ ಅಂತಾರ. ಏ ಮೈತ್ರಿ ಕೇಳು, ಲೋಕತ್ರಯಾತ್ಮಕ ಅಂತಃಕರಣ ಇಂದ್ರಿಯ ವಿಷಯಗಳೆಂಬ 3 ಏನದಾವಲ್ಲ ಲೋಕದೊಳಗ, ಅಂದ್ರೆ ಇಲ್ಲಿ ಏನ್ ಹೇಳ್ಕೊತ ಬಂದ್ರು, ಅಂತಃಕರಣಗಳೇನದಲ್ಲ, ಈ ಅಂತಃಕರಣಗಳು ಯಾವುವು, ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರ ಎಂಬ ಏನ್ ಅಂತಃಕರಣಗಳಲ್ಲ, ಈ ಅಂತಃಕರಣ ಇಂದ್ರಿಯ ವಿಷಯಗಳೆಂಬ ಯಾವ ಇಂದ್ರಿಯ ಇಲ್ಲಿ ವಿಷಯಗಳ ಯಾವನ್ನು ಹೇಳ್ಕೊತ ಬಂದಾರ. ಸ್ಥೂಲ ಶರೀರದಕ್ಕೆ ಹೇಳ್ಕೊತ ಹೊಂಟಾರ. ಈಗ ಈ ಸ್ಥೂಲ ಶರೀರದೊಳಗಾಗುವಂತ ಇವು ಏನದಾವು ಅಂತಃಕರಣಗಳು, ವಿಷಯ 3 ಲೋಕಗಳೆಲ್ಲ ಜೀವನಿಗೆ ಏನ್ ಮಾಡ್ತಾನ, ಜೀವ ವ್ಯವಹಾರ ಮಾಡ್ತಾನ. ಅಂದ್ರೆ ಜೀವ ಹೆಂಗ ವ್ಯವಹಾರ ಮಾಡ್ತಾನ ಅಂದ್ರ, ಇದೇ ಜೀವ ಇಲ್ಲಿ 3 ದೇಹಗಳು, ಅಂದ್ರೆ ಇಲ್ಲಿ 3 ದೇಹಗಳು ಸ್ಥೂಲ ಸೂಕ್ಷ್ಮ ಕಾರಣ ಏನದಾವಲ್ಲ, ಈ ದೇಹದೊಳಗ ಈ ಜೀವ ವ್ಯವಹಾರ ಮಾಡ್ತಾನ. ಹೆಂಗ್ ಮಾಡ್ತಾನ ಅಂತಂದ್ರ ನಿನ್ನೆ ದೃಷ್ಟಾಂತ ಹೇಳ್ಕೊತ ಹೋಗ್ಯವಿ. ಹೆಂಗ್ ಮಾಡ್ತಾನಂದ್ರ, ಒಬ್ಬ ರಾಜನು ಹೆಂಗ್ ರಾಜ ಅದನ, ಅವ್ನ್ 3 ಅಂತಸ್ತಿನ ಮನಿ ಕಟ್ಟ್ಯಾನ. ಮನಿ ಒಳಗ ವಾಸ ಮಾಡೋ ಮುಂದ ಅವ ಹೆಂಗಂದ್ರ ಅಲ್ಲಿ 3 ಅಂತಸ್ತಿನೊಳಗೂ ಅವ ವಾಸ ಮಾಡ್ತಾನ. ಅಲ್ಲಿ ಏನಂದ್ರೆ, ಮೈತ್ರಿ ಕೇಳು, ಒಬ್ಬ ರಾಜನು ವಿವಾರಾರ್ಥ 3 ಅಂತಸ್ತಿನ ಮನೆಯನ್ನು ವಾಸ ಮಾಡಿಕೊಂಡು ಸುಖವಾಗಿ ಕಾಲಹರಣವನ್ನು ಮಾಡುವಂತೆ ಅಂತಃಗಳಿಂದಲೇ ಸ್ವರ್ಗಾದಿ ಲೋಕವನ್ನು ಮಾಡಿಕೊಂಡಿರುವಂತ ಈ ಜೀವನಿಗೆ 3 ಅವಸ್ಥೆಗಳು ಇರ್ಲಕ್ಕೂ ವಿಷಯ ಸುಖಗಳು ಭೋಗಿಸಲಕ್ಕೂ ಯೋಗ್ಯವಾಗಿರ್ತವೆ. ಈ ಜೀವನಿಗೆ ಎಲ್ಲಿ ಜೀವ ಭೋಗ ಮಾಡ್ತಾನ, 3 ಅವಸ್ಥೆದೊಳಗನು ಭೋಗ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ಸ್ಪಷ್ಟಪಡಿಸ್ತಾರ. 3 ಅಂತಃಕರಣಾದಿಗಳನ್ನು ತಗೊಂಡು ಸ್ವರ್ಗಾದಿ ಲೋಕಗಳನ್ನು ಮಾಡಿಕೊಂಡಿರುವಂತ ಈ ಜೀವನಿಗೆ ಈ 3 ಅವಸ್ಥೆಗಳು ಇಲ್ಲಿ ಭೋಗ ಮಾಡ್ತಾನ ಅನ್ನುವಂಥದ್ದನ್ನ ಹೇಳ್ತಾರ. ಇದೇ ದೇಹದೊಳಗ ಸ್ವರ್ಗನೂ ಅದ, ನರಕನೂ ಅದ, ಪಾತಾಳ ಲೋಕನು 3 ಲೋಕ ಇಲ್ಲೇ ಅದಾವು, ಹೊರಗಿಲ್ಲ ಅನ್ನುವಂಥದ್ದನ್ನ. ಅದೇ ಸ್ವರ್ಗ ಲೋಕವನ್ನ ಸತ್ವಗುಣ ರಜೋಗುಣ ತಮೋಗುಣ ಇವೇ 3 ಇಲ್ಲೇ ನನ್ನಲ್ಲಿ ಅದಾವು ಅನ್ನುವಂಥದ್ದನ್ನ ಬೇರ್ಪಡಿಸಿ ನಮ್ ತಿಳಿಸ್ಬೋದು ಹೋಗ್ತಾರ. ಇದೇ ಜೀವ ಸತ್ವಗುಣಗಳನ್ನ ತಗೊಂಡು ಸ್ವರ್ಗ ಲೋಕವನ್ನು ಭೋಗ ಮಾಡ್ತಾನ. ಇಂತ ಶಾಸ್ತ್ರ ಪುರಾಣ ಜ್ಞಾನ ಶರಣರ ಗುರು ಸೇವಾದಿಗಳನ್ನ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತಾನವ, ಸ್ವರ್ಗ ಲೋಕದ ಸುಖವನ್ನು ಅನುಭವಿಸ್ತಾನೆ. ಇಲ್ಲೇ ಸ್ವರ್ಗದ ಮೃತ್ಯು ಎಂಬುದಲ್ಲಿ ಮತ್ತೆ ಎಲ್ಲರ ಅದ ಅಂದ್ರೆ ಇಲ್ಲೇ ಅದ ಅನ್ನುವಂಥದ್ದನ್ನ ಇಲ್ಲೇ ತಿಳಿಸಿ ಹೇಳ್ತಾರ. ನಮ್ಗ ಈ ಪುರಾಣದೊಳಗ ಕಥೆಯೊಳಗೆ ಹೇಳ ಮುಂದೆ ಹೇಳ್ತಾರ, ಸ್ವರ್ಗ ಲೋಕ ಒಂದು ಬ್ಯಾರೆ ಅದ. ಅಲ್ಲಿ ದ್ವೈತಾಪತಿಗಳು ಹೇಳ್ತಾರ, ಇಲ್ಲಿ ದ್ವೈತ ಅನ್ನೋದೇ ಹೇಳುವುದಿಲ್ಲ. ಇಲ್ಲಿ ಅವ್ರು ಏನ್ ಹೇಳ್ತಾರ,
ಇಲ್ಲೊಂದು ಲೋಕ ಅದ, ಇನ್ನೊಂದು ಲೋಕ ಬ್ಯಾರೆ ಅದ, ಸ್ವರ್ಗ ಲೋಕ ಒಂದು ಬ್ಯಾರೆ ಅದ. ಆ ಲೋಕದೊಳಗೆ ಏನೇನು ಆಸೆ ಹಚ್ತಾರ ನಮಗ ಮೊದಲೇ ಬಯಕೆ ಇರ್ತದ. ಅಲ್ಲಿ ರಂಭ್ಯರ್ ಅದಾರ, ಊರ್ವಶಿಯರ್ ಅದಾರ, ಅಲ್ಲಿ ಏನದ ಸುರೇಪಾನ ಸಿಗ್ತದ. ಏನೇನು ಆಸೆ ಹಚ್ಚಿ ನಮ್ಮನ್ನ ಏನ್ ಮಾಡ್ತಾರಪ್ಪ ಅಂದ್ರ ದ್ವೈತವನ್ನ ಅಲ್ಲೊಂದು ಲೋಕ ಅದ ಅಂತೇಳಿ ಹೇಳ್ತಾರ. ಆದ್ರ ಅವು ಎಲ್ಲವೂ ಕೂಡ ಇಲ್ಲಿ ಏನ್ ಮಾಡ್ತಾರಂದ್ರ ದ್ವೈತವೇ ಇಲ್ಲ, ಎಲ್ಲವೂ ಕೂಡ ನಿನ್ನೊಳಗೆ ಅದ. ನೀನು ದೇಹವನ್ನ ನಾನು ಆತ್ಮನೇನು ದ್ವೈತ ಪತ್ತಿ ಬಂದದಲ್ಲ, ಆ ದ್ವೈತವನ್ನು ಕಳ್ಕೊಳಕ ಇವು ಎಲ್ಲವೂ ಕೂಡ ಇವು ತೋರಿಕೆ ಒಳಗ ಈ ದೇಹ ನಾನಂದು ಸಂಬಂಧ ಇಲ್ಲಿ ತೋರ್ತಾವು. ಈ ದೇಹ ನಾನಲ್ಲ, ದೇಹಕ್ಕೆ ಸಂಬಂಧಪಟ್ಟು ವ್ಯವಹಾರಗಳು ಇವು ಮಿಥ್ಯ ಅಂತ ನೀನು ನಿಶ್ಚಯ ಆಯ್ತು ಅಂದ್ರ ಇಲ್ಲಿ ಎರಡು ಅನ್ನೋದು ಇಲ್ಲವೇ ಇಲ್ಲ, ದ್ವೈತ ಇಲ್ಲವೇ ಇಲ್ಲ. ಅದ್ವೈತ ಬ್ರಹ್ಮ ಒಬ್ಬನೇ ಅದಾನ, ನೀನ್ ಒಬ್ಬನೇ ಇದಿ ಅನ್ನುವಂಥದ್ದನ್ನ ನಮ್ಗ ಸ್ಪಷ್ಟ ಪಡ್ಸಕ ಹಿಂಗ್ ಒಂದು ಹಿಂಗ್ ತಿಳಿಸ್ಕೋತ ಹೋಗ್ತಾರ. ಇಲ್ಲಿ ಏನಾಯ್ತಪ್ಪ ಅಂದ್ರ ಸ್ವರ್ಗ ಬ್ಯಾರೆ ಇಲ್ಲ, ನರಕ ಬ್ಯಾರೆ ಇಲ್ಲ, ಪಾತಾಳ ಬ್ಯಾರೆ ಇಲ್ಲ, ಎಲ್ಲವೂ ಕೂಡ ನಿನ್ನೊಳಗೆ ಅದಾವು. ಆ ಗುಣಗಳನ್ನು ತಗೊಂಡು ಜೀವ ಇಲ್ಲಿ ನೀ ವ್ಯವಹಾರ ಮಾಡ್ತಿ ಅಂತ ಹೇಳ್ತಾರ. ಮತ್ತೆ ಅದೇ ಜೀವ, ಅದೇ ಹೇಳ್ಕೊತ ಬಂದೇವಲ್ಲ, ಇದೇ ಜೀವ ಮತ್ತ ಕಷ್ಟವನ್ನ ಹೆಂಗ ಅನುಭವಿಸ್ತಾನ ಜೀವರಾಶಿಗಳಾಗಿ. ಮತ್ತ ಅಲ್ಲಿ ಹೇಳ್ಕೊತ ಬಂದ್ರ ನಿಜಗೊಂಡ್ರು ಗಜ ಪತಂಗಾದಿ ಮತ್ತ ಇವು ಗಿಡ ಮರ ಆಗಿ ಹೀಗೆಲ್ಲವೂ ಕೂಡ ಇದು ಏನ್ ಮಾಡ್ತದ ಕರ್ಮಾದ ಅನುಸರಣೆ ಆಗಿ ಹುಟ್ಟಿ ಬರ್ತದ. ಇಲ್ಲಿ ಮತ್ತೊಂದು ಲೋಕ ಅನ್ನೋದು ಇಲ್ಲ ಅನ್ನುವಂಥದ್ದು ಹೇಳಕ ಇಲ್ಲಿ ನಮ್ಗೆ ಸ್ಪಷ್ಟಪಡಿಸ್ಕೋತ ತಿಳಿಸ್ಕೋತ ಹೋಗ್ತಾರ. ಇಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿಗಳು ಮೂರು ಅವಸ್ಥೆಗಳು ಕ್ರಮವಾಗಿ ಸತ್ವ ರಜ ತಮಗಳ ಮೂರು ಗುಣಗಳಿಂದ ಕೂಡಿಕೊಂಡಿರ್ತಾನ. ಮತ್ತು ಒಂದು ಅವಸ್ಥೆ ತೋರುವಾಗಿ ಮತ್ತೆರಡು ಅವಸ್ಥೆಗಳು ತೋರುವುದಿಲ್ಲ. ಈ ಜೀವ ಒಬ್ಬನೇ ಇರುವುದರಿಂದ ಒಂದು ಅವಸ್ಥೆ ಜ್ಞಾನ ಆಗ್ತದೆ. ಜಾಗೃತ ಅವಸ್ಥೆ ಇದ್ದಾಗ ನನಗ ಸ್ವಪ್ನ ಸುಸುಪ್ತಿಗಳಿಲ್ಲ, ಸ್ವಪ್ನ ಇದ್ದಾಗ ಜಾಗ್ರ ಇಲ್ಲ, ಸುಸುಪ್ತಿ ಇಲ್ಲ. ಮತ್ತ ಒಂದೇ ಇರುವುದರಿಂದ ಒಂದ್ ಅವಸ್ಥೆ ನನಗಿರ್ತದ. ಒಂದ್ ಅವಸ್ಥೆ ಒಳಗೆ ಜೀವ ಏನ್ ಮಾಡ್ತಾನಂದ್ರ ಈ ಉಪಾಧಿ ಮುಖಾಂತರ ಈ ಜೀವ ಸುತ್ತಾಗ್ತಾ ಇರ್ತದ. ಆತ್ಮ ಹೋಗವನು ಅಲ್ಲ, ಬರವನು ಅಲ್ಲ, ಅವ ಸಾಕ್ಷಿಯಾಗಿ ಅರಿತಿರ್ತಾನ ಅನ್ನೋದು ನಮ್ಮ ಮನವು ಗಟ್ಟಿ ಆಗ್ಲಿ ಅಂತೇಳಿ ನಮ್ಮ ಒಳ್ಳೆ ಹೇಳ್ಕೊತ ಹೋಗ್ತಾರ. ಮೂರು ಅವಸ್ಥೆಗಳನ್ನ ಈ ಸೂಕ್ಷ್ಮ ಶರೀರ ತಿರುಗ್ತದ. ಇಲ್ಲಿ ನಾನು ಮೂರು ಶರೀರಕ್ಕೆ ನಾನು ಆತ್ಮ ಹೆಂಗದೀನಿ, ಸಾಕ್ಷಿ ಆಗಿದ್ದೀನಿ ಅನ್ನುವಂಥದ್ದನ್ನ ಮತ್ತಿಷ್ಟು ಮತ್ತೆರಡು ಅವಸ್ಥೆಗಳು ತೋರುವುದಿಲ್ಲ. ಒಂದ್ ಅವಸ್ಥೆ ಒಂದ್ರಾಗ ಒಂದಿಲ್ಲ. ಜಾಗ್ರದಾಗ ಸ್ವಪ್ನ ಸುಸುಪ್ತಿ ಇಲ್ಲ, ಸ್ವಪ್ನ ಇದ್ದಾಗ ಜಾಗ್ರ ಸುಸುಪ್ತಿ ಇಲ್ಲ, ಸುಸುಪ್ತಿ ಇದ್ದಾಗ ಜಾಗ್ರ ಸ್ವಪ್ನ ಎರಡೂ ಇಲ್ಲ. ನಮ್ಗಿದು ಅನುಭವ ಸಿದ್ಧನೇ ಅದ. ನಾನು ಇದನ್ನ ದಿನ ನಿತ್ಯ ಅನುಭವಿಸ್ತೀನಿ. ನಾನು ಹೆಂಗದೀನಿ, ಒಬ್ಬನೇ ಇದೀನಿ ಅನ್ನುವಂಥದ್ದನ್ನ ನಮಗ ಸಾಕ್ಷಿಯಾಗಿ ಮೂರು ಅವಸ್ಥೆ ನಾನು ತಿಳಿಯುವುದರಿಂದ ನನಗಿಲ್ಲಿ ಆತ್ಮ ನಾನು ಪ್ರತ್ಯೇಕ ಭಿನ್ನನದೀನಿ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ಸ್ಪಷ್ಟಪಡಿಸ್ತಾರ. ಮತ್ತೆರಡು ಅವಸ್ಥೆಗಳು ತೋರುವುದಿಲ್ಲ. ಆದ್ದರಿಂದ ವಿಲಕ್ಷಣಗಳು ಆಗಿವೆ. ಆದ್ದರಿಂದ ಆಶ್ಚರ್ಯವುಳ್ಳಗಳು ಆಗಿರ್ತವೆ. ಹೀಗಿದ್ದು ನೇಮ ಪೂರ್ವಕವಾಗಿ ಜಾಗ್ರದಾದಿ ಅವಸ್ಥೆಗಳು ತಿರುಗುತ್ತಿರ್ತವೆ. ಇವು ಜಾಗ್ರ ಸ್ವಪ್ನ ಇವು ಮಾತ್ರ ತಿರುಗ್ತಾ ಇರ್ತಾವು ಅನ್ನುವಂಥದ್ದನ್ನ ಹೇಳಿ ಮುಂದೆ ಮೂರನೇದ್ದು ಏನ್ ಹೇಳ್ತಾರ ಅಂದ್ರೆ, ಈ ಅವಸ್ಥೆಗಳು ತೋರಿ ಅಡಗಲು ನಾನು ತೋರಿ ಅಡುವೆನೆಂದು ಜೀವನು ಅವಿವೇಕದಿಂದ ತಿಳಿದು ಭ್ರಾಂತನಾಗಿ ಬಹು ದುಃಖಕ್ಕೆ ಒಳಗಾಗಿರ್ತಾನ. ಅಂದ್ರೆ ಈ ಭ್ರಾಂತಿದ ನಿನ್ನೆ ಸಾಕಷ್ಟು ಒಂದ್ ದಿವ್ಸ ಚರ್ಚೆ ಮಾಡ್ಕೊತ ಬಂದಿವಿ. ಭ್ರಾಂತಿನಿಂದ ನಮಗೇನಾಗ್ಯದ, ಈ ಅವಸ್ಥೆಗಳು ತೋರ್ತಾವು, ತಿರುಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟೇ ಹೇಳ್ಕೋತ ಹೋಗ್ತಾರ. ಇಲ್ಲಿ ಜಾಗರಣಾದಿಗಳಂದ್ರೆ ಇಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿಗಳ ಇವಕ್ಕೂರ್ನ ಏನ್ ಮಾಡ್ತಿ ತೋರಡುವುದರಲ್ಲಿ ಜಾಗರಣಾದಿಗಳು ಪೋಗಿನೋಳು ತಾನಾಗುವ ಹೋಗುವ ತೆರದಿಂದೆ ಇಲ್ಲಿ ಆಗಂತುರೆ ಅಂದ್ರ ಹೋಗುವ ಅಂದ್ರ ಆಗುವ ಜೀವ ಆಗು ಹೋಗುಗಳಿಗೆ ಕಾಣುವನು ವಿವೇಕದಿಂದ ತಾನಾಗದ ಹೋಗದ ಅಚಲಿತನಾಗಿ ಇವ ಏನಾಗೇನಪ್ಪ ಅಂದ್ರ ಅಚಲಿತನಾಗಿ ತಿಳಿಯುವನು. ಇವು ಮೂರು ಅವಸ್ಥೆಗಳನ್ನ ಭ್ರಾಂತಿಯಿಂದ ಈ ಮೂರು ಆಗ್ಯಾವ ಅನ್ನೋದನ್ನ ಇವ ತಿಳಿತಾನ. ಜಾಗರಣಾದಿಗಳು ಅಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತಿಗಳನ್ನು ಇವು ತೋರಡುವುದರಲ್ಲಿ ನಾನು ಜೀವನು ಆಗುವ ಅಂದ್ರ ಹೋಗುವ ಆಗ್ತಾ ಹೋಗ್ತಾವ ಅನ್ನುವಂಥದ್ದನ್ನ ನಮ್ಗೆ ತಿಳಿಸುವಂತದ್ದನ್ನ ಈ ಮೂರನೇ ನುಡಿಯಲ್ಲಿ ಹೇಳ್ಕೊತ ಬಂದರ. ಈ ಜೀವಾತ್ಮನು ನಿಜ ಸ್ವರೂಪದಿಂದ ಹೆಂಗದನ, ನನ್ನ ಸ್ವರೂಪ ಹೆಂಗದ, ನಿಜ ಸ್ವರೂಪ ಹೆಂಗದ, ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯವಾಗಿರೋದ್ರಿಂದ ಪರಿಪೂರ್ಣ ಪರಮಾತ್ಮ ಇರುತ್ತೇನೆ. ನಾನು
ಪರಿಪೂರ್ಣ ಎಲ್ಲಾ ದೇಶದಾಗದೀನಿ, ಎಲ್ಲಾ ಕಾಲದಾಗದೀನಿ, ಎಲ್ಲಾ ವಸ್ತುವಿನೊಳಗೂ ನಾನೇ ಇದೀನಿ. ಹಿಂಗ್ ಪರಿಪೂರ್ಣ ಜ್ಞಾನ ಆಯ್ತು ಅಂದ್ರ ಪರಿಪೂರ್ಣ ಆದ್ದರಿಂದ ಇವನಿಗೆ ಹೋಗುವುದು ಬರುವುದು ಯಾವುದೂ ಇಲ್ಲ. ಇಲ್ಲಿ ಹೋಗುವುದು ಬರುವುದು ಯಾವಪ್ಪ ಅಂದ್ರೆ ಬಗೆಯ ಅರಿಯಲಿಕ್ಕೆ ಅಂತಂತಾರ. ಪ್ರವರ್ತಕ ಕರ್ಮಾಷ್ಟಕದಲ್ಲಿರುವ ಜಾಗ್ರಾದಿ 3 ಅವಸ್ಥೆಗಳು ನಿನ್ನೆ ಅವ್ ಮೊದಲಿನ ಹೇಳ್ಕೊತ ಪ್ರವರ್ತಕ ಕರ್ಮದ ಅಷ್ಟಾಂಗದ 8 ಅದರಲ್ಲಿ ಹೇಳ್ಕೊತ ಬಂದದ್ದು. ಇಲ್ಲಿ ಮಾತ್ ಪ್ರವರ್ತಕ ಕರ್ಮಾಷ್ಟಕದಲ್ಲಿ ಜಾಗ್ರಾದಿ 3 ಅವಸ್ಥೆಗಳು ತಗೊಂಡು ಜಾಗ್ರ, ಸ್ವಪ್ನ, ಸುಪ್ತಿ ಇವುಗಳನ್ನು ಅರಿಯುವುದರಿಂದ ಜೀವನಿಗೆ ಸಂಭವಿಸುವ ಗಮನ ಆಗಮನ ತಿರುಗುತ್ತಾನಂತ. ಒಂದ್ ಅವಸ್ಥೆಗಳು ಜಾಗ್ರದಾಗಿದ್ದಾಗ ಸ್ವಪ್ನ ಇಲ್ಲ, ಸ್ವಪ್ನ ಇದ್ದಾಗ ಸುಪ್ತಿ ಇಲ್ಲ, ತೂರ್ಯ ಇದ್ದ ತೂರ್ಯ ತೀರ್ತಿ ಇಲ್ಲ. ಅವು ಎಲ್ಲ ಅಭ್ಯಾಸ ಬರೋದು ಜ್ಞಾನಿಗಳಿಗೆ ಆಗ್ತಾವ. ನಮ್ ತೂರ್ಯ ಅವಸ್ಥೆಗಳು ನಮಗ ಸಾಮಾನ್ಯರಿಗೆ ಎಲ್ಲರಿಗೂ ಇದು ಸತಿ ವರಜಾಗ್ರ ಆಗ್ಬೇಕಂತ. ನಮಗ ವರ ಸ್ವಪ್ನ ವರ ಸುಪ್ತಿ ಅಂತ ಜ್ಞಾನಿಗಳಿಗೆ ಆಗ್ತಾವ, ನಮ್ ಸಾಮಾನ್ಯರಿಗೆ ಆಗೋದಿಲ್ಲ. ತಾನು ಆನಂದೊಳಗಿರ್ಬೇಕಂದ್ರೆ ವರಜಾಗ್ರ ವರ ಸ್ವಪ್ನ ವರ ಸುಪ್ತಿ ಅಂತಾರ. ಎಲ್ಲರಿಗೆ ಸಾಮಾನ್ಯ ಆಗ್ಬೇಕಂದ್ರೆ ದೇವತೆಗಳಿಗೆ ಒಂದೇ ಅವಸ್ಥೆ, ಮತ್ ಪಶು ಪಕ್ಷಿಗಳಿಗೆ ಬರೇ ಸ್ವಪ್ನಾವಸ್ಥೆ. ನಮಗ ಮಾನವರಿಗೆ ಏನದ 3 ಅವಸ್ಥೆ ಕೊಟ್ಟಾರ ಪರಮಾತ್ಮ. ಜಾಗ್ರ ಕೊಟ್ಟಾನ, ಸ್ವಪ್ನ ಕೊಟ್ಟಾನ, ಸುಪ್ತಿ ಕೊಟ್ಟಾನ ಅಂತಾರ ಅವ್ರು. ಗಮನ ಆಗಮನ ಅಂದ್ರೆ ಒಂದ್ ಅವಸ್ಥೆ ಒಳಗಿದ್ದಾಗ ಒಂದ್ ಅವಸ್ಥೆ, ಜಾಗ್ರ ಇದ್ದಾಗ ಸ್ವಪ್ನ ಇಲ್ಲ, ಸ್ವಪ್ನ ಇದ್ದಾಗ ಸುಪ್ತಿ ಇಲ್ಲ. ಅವು ಬದಲಿ ಹಾಕೋತೆ ಹೋಗುವು. ಆದ್ರೆ ಸಂಸಾರದಲ್ಲಿ ಹುಟ್ಟಿರುವ ಅವಸ್ಥೆಗಳು ಸಾಕ್ಷಿ ನಿಜ ಸ್ವರೂಪ ನೀನು ಮಾಡು. ನಿನ್ ನಿಜ ಸ್ವರೂಪನೇ ಅರೀದಿ. ಅವಸ್ಥೆಗಳು ಬದಲಿ ನೀ ಕೂಡ್ಕೊಂಡಿಲ್ಲ ಅದ್ರಾಗ. ಅದಕ್ಕೆ ಸಾಕ್ಷಿ ಅರಿತಿ ಅತ್ತ ನೀನು ಸಾಕ್ಷಿಯಾಗಿ ಅರಿತೀರಿ. ಈಗ ಅಡಿಗಲ್ಲದ ಎಷ್ಟೋ ಸಾಮಾನ್ಯ ಆದ್ರೂ ಅಡಿಗಲ್ಲಕ್ಕೆ ಹ್ಯಾಂಗಿದು ಇಲ್ಲೋ ಹಾಂಗ ನೀ ಸಾಕ್ಷಿ ಅದೀರಿ. ಎಷ್ಟೋ ಕೆಬ್ಬಣ ಅಡಿಗಲ್ಲ ಮ್ಯಾಲ ಎಷ್ಟೋ ಕುರಿಪೀಗ ಮತ್ತು ಏನೇನು ಇದು ಆಗ್ಯಾವ, ಕುರಿಪಿ ಆಗ್ಯದ, ಮತ್ತು ಸರಿಕೆ ಆಗ್ಯದ, ಗುದ್ರಿ ಎಲ್ಲಾ ಮಾಡ್ಯಾನವ. ಮಾಡಿದ್ರೆ ಅಡಿಗಲಕ್ಕೆ ಏನ್ರಿ ಇದು ಅದು ಹಾಂಗ ಆತ್ಮ ಚೈತನ್ಯಕ್ಕೇನು ಇಲ್ಲ, ಆ ಬಾಧೆ ಇಲ್ಲ. ಈ ಅವಸ್ಥೆಗಳು ಹೋಗುದು ಬರುದು ಮಾಡ್ತಾವ, ನೀ ಅದಕ್ಕೆ ಸಾಕ್ಷಿಯಾಗಿ ಅರಿತಿ ಅತ್ತ. ಇನ್ನು ಅವಸ್ಥಾತ್ರಿಗಳ ಸ್ವರೂಪವನ್ನು ಹೇಳುತ್ತಾರೆ. ಮೈತ್ರಿ ಲೋಕತ್ರಯಾತ್ಮಕ ಜೀವಂಗೆ ಪಾತ್ರವೆನಿಸಿ ವಿಚಿತ್ರವಾಗಿ ಶ್ರುತಿ ಸತ್ವಾದಿ ಗುಣ ರೂಪಿಂದ ಅವಸ್ಥಾತ್ರಿಯ ನೀಯೇ ತೋರ್ಪು ಅವಸ್ಥಾತ್ರಿಗಳು ತೋರ್ತಾವ ಅಂತ ಹೇಳ್ಕೊತ ಬಂದ್ರು. ಮೈತ್ರಾದೇವಿ ಕೇಳು, ಒಬ್ಬ ರಾಜನು ವಿಹಾರದ 3 ಅಂತಸ್ತಿನ ಮನೆಗಳ ವಾಸ ಮಾಡಿಕೊಂಡು ಸುಖವಾಗಿ ಕಾಲಹರಣ ಮಾಡ್ತಾನ. 3 ಅಂತಸ್ತು ಇವೆ: ಸ್ಥೂಲ, ಸೂಕ್ಷ್ಮ, ಕಾರಣ, ಸ್ವಪ್ನ, ಜಾಗ್ರ, ಸ್ವಪ್ನ, ಸುಪ್ತಿಗಳಿವೆ. 3 ಲೋಕಗಳು, ಅಂತಃಕರಣಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಸ್ವರ್ಗಾದಿ ಲೋಕಗಳು ಮಾಡಿಕೊಂಡು ಇರುವಂತ ಜೀವನಿಗೆ 3 ಅವಸ್ಥೆಗಳು ಇರಲಿಕ್ಕೂ ವಿಷಯ ಸುಖವನ್ನು ಭೋಗಿಸುತ್ತಾನೆ. ಇವೇ 3 ಅವಸ್ಥೆಗಳು, 3 ಸ್ಥೂಲ ಸೂಕ್ಷ್ಮ ಕಾರಣಗಳು ಮತ್ತು ಈಶ್ವ ತೇಜಸ್ ಪ್ರಾಜ್ಞೆಗಳು. ಇವು ಏನ್ ಮಾಡ್ತಾನ ಸಾಕ್ಷಿಯಾಗಿ ಅರಿತಾನೆ. ಇವು ತನ್ನಿಂದ ಅರಸುಗೊತ್ತಾವ. ಇವು ಅವಸ್ಥೆಗಳು 25 ತತ್ವಗಳಲ್ಲಿ 36 ತತ್ವ ಆದಿ 63 ತತ್ವ ಆದಿ ಇವೆಲ್ಲ ತತ್ವಗಳು ಅಂದ್ರೆ ತನ್ನ ಆತ್ಮ ಚೈತನ್ಯದಿಂದ ಅರಸುಗೊತ್ತಾವ, ಅರಿತಾನವ. ಅರಿಯುವಂತ ವಸ್ತು ಇವು ಆಗೋದಲ್ಲವ. ಅದು ಅರಿವಿನೇ ಬ್ಯಾರೆ, ಇದು ಅರಸುಗಳು ಅವಸ್ಥೆಗಳೇ ಬ್ಯಾರೆ. ಅದ ಅರಿಯುವಂತ ಸಾಕ್ಷಿ ಅಧಿಷ್ಠಾನ ಸ್ವರೂಪ ಅದನ್ನಂತಾರವ. ಸತ್ವ ರಜ ತಮಗಳ 3 ಗುಣಗಳಿಂದ ಕೂಡಿಕೊಂಡು ಮತ್ತು ಒಂದೊಂದು ಅವಸ್ಥೆಗಳಿಗೆ ತೋರುತ್ತವೆ. ಒಂದೊಂದು ಅವಸ್ಥೆಗಳಿದ್ದಾಗ ಒಂದೊಂದು ಅವಸ್ಥೆ ಇರುವುದಿಲ್ಲ. ಆದ್ದರಿಂದ ಇವು ಹೀಗಿದ್ದು ನಿಯಮ ಪೂರಕವಾಗಿ ಜಾಗ್ರಾದಿ ಅವಸ್ಥೆಗಳನ್ನು ತಿಳಿಯುತ್ತೆ. ಈ ಅವಸ್ಥೆಗಳು ತೋರಿ ಅಡಗುವ, ತಾನು ತೋರಿ ಅಡಗದ ಇರುತ್ತಾನೆ. ಇವು ಅವಸ್ಥೆಗಳು ತೋರಿ ಅಡಗುತ್ತಾವ, ಅವ ಅಡಗುದಿಲ್ಲ. ಅದಕ್ಕ ಸಾಕ್ಷಿಯಾಗಿ ಇರ್ತಾನಂತ. ಸತ್ವ ಬಂದಾಗ ಸತ್ವಗುಣ ಬಂದಾಗ ರಜೋಗುಣ ಇರುದಿಲ್ಲ, ರಜೋಗುಣ ಬಂದಾಗ ತಮಗುಣ ಇರುದಿಲ್ಲ. ಜಾಗ್ರ ಇದ್ದಾಗ ಸ್ವಪ್ನ, ಸ್ವಪ್ನಿಂದ ಸುಪ್ತಿ ಇಲ್ಲತ್ತಾರ ಅವ್ರು. 3 ಅಂತ ಗುಣನು ಅರಿಯುವಂತ ಶಕ್ತಿ ನಿನ್ನಲ್ಲಿ ಅದ, ಮತ್ತು ಅವಸ್ಥೆಗಳನ್ನು ಅರಿಯುವಂತ ಶಕ್ತಿ ನಿನಗೆ ಪರಮಾತ್ಮ ಕೊಟ್ಟಾನ. ಅರಿಯುವಂತ ಶಕ್ತಿ ಯಾಕೆ? ನಾ ಜೀವ, ನಾ ಅಜ್ಞಾನಿ, ಪಾಮರ, ನನ್ನಿಂದ ಯಾಕಾಗಿತ್ರಿ? ಅವ ಪರಮಾತ್ಮ ಬೇರೆ, ನಾ ಬೇರೆ, ಜೀವಾತ್ಮ ಅಂತ ಕೂತಾನೆ. ಜೀವ ಈಗ ಕಲ್ಪಿತ ಜೀವ. ಇವ ಶುದ್ಧವಾದ ಪರಬ್ರಹ್ಮ ಸ್ವರೂಪನೇ ಅದಾನ. ಸತ್ತು ಚಿತ್ತು ಆನಂದ ಸ್ವರೂಪನೇ ಇದ್ದು ತನ್ನ ಮೇಲೆ ತಾಧ್ಯಾತ್ಮ ಸಂಬಂಧ ಹೊತ್ಕೊಂಡ ನನಗಾಗುದಿಲ್ರಿ. ಅವ ಪರಮಾತ್ಮ ಅಲ್ಲಿ ಅದಾನ. ಈ ಗುಡಿಯಾಗದನ್ ದೇವ್ರ. ನಾವ್ ಇವತ್ತ ನಿನ್ನೆ ಅಮಾಶಿ ನಾವು ಹೋಗಿ ಗುಡ್ಡಾಪುರಕ್ಕೆ ಹೋಗುದು, ನಾವು ಅಲ್ಲಿ ಶ್ರೀಸ್ಥಳಕ್ಕೆ ಹೋಗುದು, ಕಾಶಿಗೂ ಅಲ್ಲಿ ಅದಾನ. ಇಲ್ಲಪ್ಪ, ಅಲ್ಲಿ ಇವು ಸಗುಣ ರೂಪದಿಂದ ತೋರ್ಸ್ಯಾನ ಗುರುಗಳು. ನಿನ್ನಲ್ಲಿ ಅದನ್ನ ಪರಮಾತ್ಮ. ಮಣ್ಣು ಬಿಟ್ಟು ಮಡಿಕಿಲ್ಲ, ನಿನ್ನ ಬಿಟ್ಟು ದೇವರು ಇಲ್ಲತ್ತಾರ ಅವ್ರು. ನಿನ್ನಲ್ಲೇ ಎದ್ದು ಹೊರಗೆ ಹುಡುಕಾಡ್ಲಾಕತ್ತೀವಿ.
ಆ ಒಳಗ್ ಹುಡ್ಕೊಂಡ್ ಪರಮಾತ್ಮ ಏನಂತ ಗುರುಗಳು ಅಲ್ಲಿ ನಾವು ಅಲ್ಲಿ ಶರಣಾಗತನ ಆದೇವಂದ ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಶಿವಾದಿವಿ ಮಾಡ್ದೇವಂದ್ರ ಗುರುನಾಥ್ ತಿಳಿಸಿಕೊಡ್ತಾನೆ ನಿನ್ ಸ್ವರೂಪ ಹಿಂಗದಪ್ಪ, ಹೊರಗೆ ಯಾಕೆ ಹುಡುಕಾಡ್ತಿದ್ದಿ, ಕಲ್ಲ ಮಣ್ಣಿನಲ್ಲಿ ಇಲ್ಲ ಅದು, ನಿನ್ನಲ್ಲಿ ಆತ್ಮದನ ಪರಮಾತ್ಮನ ಎದ್ದು ಹೊರಗೆ ಜೀವಾತ್ಮನಾಕ ನೀನ್ ಅರ್ಸ್ಕೊಳಕತ್ತಿದಿ, ನೀ ಅರಿಯುವಂತ ಶಕ್ತಿ ಅದ ನಿನ್ನಲ್ಲಿ, ಹೊರಗೆ ಹುಡುಕಾಡಬಾರ, ನಿನ್ನಲ್ಲಿ ಆದಂತ ಗುರುನಾಥ ತಿಳಿಸಿಕೊಡ್ತಾನ. ಅದು ಯಾರ ಅಂತ ಗುರುಗಳು ಇರ್ಬೇಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುನಾಥರಿಗೂ ಶರಣಾಗತನ ಅದೇವಂತ ತಿಳಿಸಿಕೊಡ್ತಾನ. ಕಾಕಪ ಗುರುಗಳ ರಗಡದಾರ ಹೇಳಿದ್ರ ಹಿಂದಿನ ಪದ್ಯದಲ್ಲಿ 6 ಮಂದಿ ಗುರುಗಳದಾರ. ನಿಷೇಧ ಗುರು, ಕಾಮ್ಯ ಗುರು, ಇವೆಲ್ಲ ಸೂಚಕ ಗುರು, ಇವ್ರು ಎಲ್ಲಾರು ನಮಗ ತಿಳಿಸಿ ಕೊಡದ್ರ. ಬಂಧನಕ್ಕೆ ಮತ್ತ ಬೆಂಕಿನ ಸುಂಟಂತ ಕಾಯಿ ಬೆಂಕಿನ ಮತ್ತ ಹಾಕಿ ಕಟ್ಟಂಗ ಇವ್ರು ಹೇಳ್ತಾರ. ಶ್ರೋತ್ರಿಯತ್ವ ಬ್ರಹ್ಮನಿಷ್ಠ ಗುರುನಾಥನ್ ಹೇಳ್ತಾನ ಇಲ್ಲ ಸ್ವರೂಪ ಹಿಂಗ ತಿಳಿಸಿಕೊಡುವಂತ ಶಕ್ತಿ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗದ, ಮತ್ ಯಾರಿಗ ಇಲ್ಲ ಅಂತ ಹೇಳ್ಕೊತ ಬಂದ್ರ ಅವ್ರು. 3 ಅವಸ್ಥೆಗಳು ತೋರಿ ಅಡಗುತ್ತಾವಂದು ಈ ಜೀವನು ಆ ಅವೇಕ ಅಂತ ತಿಳ್ಕೊತೇವೆ. ಅವೇಕೆ ಆಗ್ಯದ ಜೀವ ಎಂದ ಭ್ರಾಂತಿ ಅಂದ್ರೆ ಭ್ರಾಂತಿ, ಇಲ್ಲಾದ ಭ್ರಾಂತಿ. ಹಗ್ಗದಲ್ಲಿ ಹೇಳಿದ್ರಲ್ಲ ಮೊನ್ನೆ 2-3 ದಿನ, ಹಗ್ಗದಲ್ಲಿ ಇಲ್ಲಾದ ಭ್ರಾಂತಿ, ಹಗ್ಗನೇ ಅದ ಅಧಿಷ್ಠಾನ, ಹಾವಿನ ಭ್ರಾಂತಿ ಆಗ್ಯದ, ಮೋಟ ಮರದ ಕಳ್ಳನ ಭ್ರಾಂತಿ ಆಗ್ಯದ, ಕಪ್ಪು ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿ, ಇವೆಲ್ಲ ಭ್ರಾಂತಿಗಳೇನೆ. ಬಿಸಿಲು ಕುದುರೆ ಹರಿತ ನೀರತ್ತ ಚಿಗರಿ ಹ್ಯಾಂಗ್ ಹೋಗಿ ಬಾಯಾರಿಕೆ ಆಗಿ ಹ್ಯಾಂಗ್ ಸತ್ತೋ ನಾವು ಹಂಗೆ ಆಗ್ಯದ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಸುಖ ಅದ, ಒಂದೊಂದಕ್ಕೊಂದು ಕೆಟ್ಟ. ಒಂದ್ ಆನೆ ಒಂದು ಕೆಟ್ಟು, ಆ ಪತಂಗ ಒಂದು ಕೆಟ್ಟು, ಒಂದು ಕೆಡ್ತು. 5 ವಿಷಯಗಳು ನಿನ್ನಲ್ಲಿ ಅದಾವ, ನೀ ಹ್ಯಾಂಗ್ ಉಳಿತಿ ಮಾನವನೇ ಅಂತಾರ ಜ್ಞಾನಿಗಳು. ಆ ವಿಷಯಗಳು ನಿನ್ನಲ್ಲಿ ನಿಗ್ರಹ ಮಾಡ್ಕೋ. ಶಬ್ದ ಸ್ಪರ್ಶ ರೂಪಗಳು 5 ಅದಾವ ನಿನ್ನಲ್ಲಿ. ಅದನ್ನ ಕಣ್ಣಿನಿಂದ ಏನು ನೋಡ್ಬೇಕು, ಕಿವಿನಿಂದ ಏನು ಕೇಳಬೇಕು, ಮತ್ತು ನಾಲಿನಿಂದ ಏನು ಉಪಯೋಗ ಮಾಡ್ಬೇಕು. ನಾ ಹೇಳಿದ್ರ ಅಪಗಳು ಆ ಏಕಾಂತದ ಸ್ಥಾನ ಬೇಕು, ಮಿತಿಹಾರ ಬೇಕು, ಸಜ್ಜನ ಸಂಘ, ಏಕಾಂತ ಇವೆಲ್ಲ ಇದ್ದು ಅಂದ್ರ ನಮ್ಮಲ್ಲಿ ಹತೋಟಿಗೆ ಬರ್ತದ ಎಲ್ಲ ಇಂದ್ರಿಯಗಳು. ಇಲ್ಲಿ ಕಂದ್ರ ಒಂದೊಂದು ವಿಷಯಗಳಿಗೆ ಹೋಗಿ ಒಂದೊಂದು ಕೆಟ್ಟಾವ. ಇನ್ನಲ್ಲಿ 5 ವಿಷಯಗಳು ನೀ ಹ್ಯಾಂಗ್ ಉಳಿತಿ ಅದ್ರಲ್ಲಿ 3 ಅವಸ್ಥೆಗಳು ನೀನ್ ಹೋಗುದು ಬರುದು ಮಾಡ್ತಾವ, ನೀ ಅರಿಯುವಂತ ಸಾಕ್ಷಿ ಎದಿ ಅಂತ ಹೇಳಿದ್ರು. ಇನ್ನೂ ಮಾತಾಡೋರು ಸ್ವಾಮಿಗಳು ಅದಾರ. ನನ್ನ 2 ಆಕ್ಪುಸು ಉರುಚರಣ ಕರೆಪಿಸಿ ವಿರಾಮ ಕೊಡ್ತೇನೆ. ಜೈ ಮಂಗಲಂ ಜಯನಪ್ಪ. ಎಲ್ಲರಿಗೂ ಶರಣು ಶರಣಾರ್ಥಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಶರಣಾರ್ಥಿಗಳು ತಮ್ಮೆಲ್ಲರಿಗೆ. ಓಂ ನಮ ಶಿವಾರಿ, ಓಂ ನಮ ಶಿವಾರಿ. ಬಾಳ ಚಂದ ಮಾತಾಡಿದ್ರಿ ಗುರುಗಳ. ಶರಣಾರ್ಥಿಪ್ಪ. ಯಾಕ ನಮ್ ಫೋನ್ ಸ್ವಲ್ಪ ಸರಿ ಉಳಿದಲ್ರಿ. ಓಂ ಓಂ ನಮ ಶಿವಾರಿ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಶಾಂತಿ. ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಹಾಗೂ ಶರಣರಿಗೆ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸಿ, ಪ್ರವರ್ತಕ ಕರ್ಮ ನಿವೃತ್ತಕ ಕರ್ಮ ಅಂತೇಳಿ ಈ ಸ್ವರೂಪ ಅಂತಕ್ಕಂಥದ್ದು ಯಾವ ಕರ್ಮ ಮಾಡಿದ್ರೂ ಸಿಗ್ಲಾರಂಥದ್ದು. ಅದು ಕರ್ಮದ ಫಲ ಅಲ್ಲ. ಅದು ಪ್ರವರ್ತಕರೇ ಮಾಡ್ರಿ ನಿವೃತ್ತಕ ಯಾವ ಕರ್ಮದ ಫಲ ಅಲ್ಲ. ಅದು ಸ್ವಯಂ ಸಿದ್ಧ, ಸ್ವತಃಸಿದ್ಧ. ಅಂದ್ರೆ ಶಾಸ್ತ್ರ ಏನ್ ಮಾಡ್ತದ ಅಂತಂದ್ರ ಕೇವಲ ನೆನಪು ಕೊಡುವಂಥದ್ದು, ವಿಸ್ಮೃತಿಯಾದಂತ ತನ್ನ ನಿಜ ಸ್ವರೂಪವನ್ನ ನೆನಪಿಗೆ ತಂದು ಕೊಡ್ತಕ್ಕಂಥದ್ದು ಶಾಸ್ತ್ರದ ಕೆಲಸ. ಯಾವುದೇ ಕಾರಕ ಅಲ್ಲ ಅಂತ, ಯಾವುದೇ ಕರ್ಮ ಅಲ್ಲ, ಯಾವುದೇ ಕ್ರಿಯೆ ಅಲ್ಲ. ಈ ಪ್ರವರ್ತಕ ಮತ್ತು ನಿವೃತ್ತಕ ಮತ್ತು ಇವು ಕರ್ಮಗಳು ಎದಕ್ ಬೇಕಾಗ್ಯಾವ ಅಂತ, ಎದಕ್ ಬೇಕಾಗ್ಯಾವಪ್ಪ ಅಂತಂದ್ರೆ ಮನುಷ್ಯ ಮೊದ್ಲೇ ಈ ಶುದ್ಧೀಕರಣ ಆಗ್ಬೇಕಾಗ್ತದ. ಅಂತಃಕರಣ ಶುದ್ಧಿಯ ತನ್ನ ಶುದ್ಧಿ, ಮನ ಶುದ್ಧಿ, ಭಾವ ಶುದ್ಧಿ ಅಂತ ಕಂತೀವಲ್ಲ, ಆ ಶುದ್ಧೀಕರಣ ಆಗ್ಬೇಕಾಗ್ತದ. ಆ ಶುದ್ಧೀಕರಣಗೋಸ್ಕರ ಈ ಕರ್ಮಗಳನ್ನ ಶಾಸ್ತ್ರದಲ್ಲಿ ಹೇಳೈತಿ, ಇಂತಿಂತವ್ ಮಾಡ್ರಿ ಅಂತೇಳಿ. ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗ್ತದ. ಶುದ್ಧ ಅಂತಃಕರಣದಲ್ಲಿ ಜ್ಞಾನ ಬೋಧೆ ಆದಾಗ ತನ್ನ ಸ್ವರೂಪದ ನೆನಪು ಅವನಿಗೆ ಆಗ್ತದೆ, ತನ್ನ ಇರುವಿನ ನೆನಪು ಅವನಿಗೆ ಆಗ್ತದೆ. ಅದಕ್ಕೆ ತಾನು ಹೆಂಗಿದಾನಪ್ಪ ಅಂತಂದ್ರೆ ಅನುಭವ ಸ್ವರೂಪನೇ ತಾನಿದ್ದಾನೆ. ಅನುಭವ ಸ್ವರೂಪನೇ ತಾನು. ಅನುಭವ ಸ್ವರೂಪ ಅಂದ್ರೆ
ಲೋಕದ ಅನುಭವ, ಜಾಗೃತದ ಅನುಭವ ಅದ, ಸ್ವಪ್ನದ ಅನುಭವ ಅದ, ನಿದ್ರೆ ಅನುಭವ ಅದ. ಯಾವ ಅನುಭವ ಇದ್ರಾಗ? ಈ ಮೂರಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಅನುಭವ ತಾನ. ಈ ಮೂರಕ್ಕ ಸಾಕ್ಷಿಯಾಗಿರ್ತಕ್ಕಂಥ ಅನುಭವ ತಾನ. ಈ ಮೂರು ಒಂದ್ರೊಳಗೆ ಒಂದಿಲ್ಲ. ಜಾಗ್ರ, ಸ್ವಪ್ನ, ಸುಷುಪ್ತಿ ಮೂರು ಬದಲಾವಣೆ ಆಗ್ತಾವ, ತೋರ್ತಾವ, ಅಡಗ್ತಾವ. ಸೊ ಅಡಗುವ ಈ ಮೂರು ಅವಸ್ಥೆಗಳಿಗೆ ಒಂದು ಸಾಕ್ಷಿಯಾದಂತ ಒಂದು ಅನುಭವ ಅದ. ಈ ಮೂರನ್ನ ಕಂಡಿರ್ತಕ್ಕಂಥ ಒಂದು ಅನುಭವ ಅದ. ಆ ಅನುಭವ ಸ್ವರೂಪನೇ ತಾನಾಗಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ಬೇಕು. ನಮ್ಗೆ ಆ ಸಾಕ್ಷಿ ಅನುಭವದ ಮೇಲೆ ಲಕ್ಷ್ಯ ಆಗ್ತಾ ಇಲ್ಲ. ಕೇವಲ ಯಾವ ಅನುಭವ ಬರ್ತದೆ ಅಂದ್ರೆ ಜಾಗೃತ ಅನುಭವ, ಸ್ವಪ್ನದ ಅನುಭವ, ನಿದ್ರೆ ಅನುಭವ ಇವುಗಳೆಲ್ಲ ಬರ್ತಾವ. ಹೇಳಿದ ತಕ್ಷಣ ಅನುಭವದ ಸ್ಮೃತಿಗೆ ಬಂದ್ಬಿಡ್ತಾವ. ಆದ್ರೆ ಅದೇ ಸಾಕ್ಷಿ ಅನುಭವ ಅಂತ ಅಂದ್ಕೂಡಲೇ ಸ್ಮೃತಿಗೆ ಬರೋದಿಲ್ಲ. ಅದು ತನ್ನ ಸಾಕ್ಷಿಯಾಗೇ ಇದ್ದಾನೆ, ಆದ್ರೆ ಸ್ಮೃತಿ ಅನುಭವ, ಅದು ಸಾಕ್ಷಿ ಅನುಭವ ಆತಗೆ ಸ್ಮೃತಿಗೆ ಬರವಲ್ದು. ಕಾರಣ ಇಷ್ಟೇ, ಈ ಜಾಗ್ರ ಸತ್ಯತ್ವ ಬುದ್ಧಿ, ಮನಸ್ಸು, ಇಂದ್ರಿಯ, ಬುದ್ಧಿ ಇವುಗಳ ಸತ್ಯತ್ವ ಬುದ್ಧಿಯಿಂದ ಏನಪ್ಪಾ ಅಂತಂದ್ರೆ ಅವನಿಗೆ ಆತರ ಅಂದ್ರೆ ಅವ್ರ ಮೇಲೆ ತಾಧ್ಯಾತ್ಮ ಆಗಿಬಿಟ್ಟಾನ. ಮನಸ್ಸು ತಾನು ಬೇರೆ ಅನ್ನಂಗ ಆಗೇ ಇಲ್ಲ ಅವನಿಗೆ, ಒಟ್ಟ ಅದ ಆಗಿಬಿಟ್ಟಾನ. ಮನಸ್ಸು ತಾನು ಹೊಂದಾಣಿಕೆ ಆಗಿಬಿಟ್ಟಾನ, ಬುದ್ಧಿ ತಾನು ಹೊಂದಾಣಿಕೆ ಆಗಿಬಿಟ್ಟಾನ, ದೇಹ ತಾನು ಹೊಂದಾಣಿಕೆ ಆಗ್ಬಿಟ್ಟಾನ. ಒಂದು ಕೂದಲು ಎಳೆಯಷ್ಟು ಅಂತರ ಅವನಿಗೆ ಗೊತ್ತಾಗಲ್ದು. ಹಾಗಾಗಿ ಈ ಸಾಕ್ಷಿ ಅನುಭವ ನೆನಪಿಗೆ ಬರೋದಲ್ಲ, ಹೇಳೋದ್ರನ್ನು ಕೂಡ. ಅದೇ ಅಂತಃಕರಣ ಶುದ್ಧ ಮಾಡಕ ಈ ಕರ್ಮಗಳನ್ನ ಹೇಳ್ತಾರೆ. ಇಲ್ಲಿ ನಾವು ಶಂಕರರ ಒಂದು ಅದ್ವೈತ ಮಾರ್ಗದೊಳಗೆ ಈ ಕರ್ಮಗಳನ್ನ ನಾವು 2 ಭಾಗ ಮಾಡ್ತೀವಿ. ವಸ್ತುತಂತ್ರ ಸಾಧನಗಳು, ಕರ್ತೃತಂತ್ರ ಸಾಧನಗಳಂತ ಮಾಡ್ತೀವಿ. ವಸ್ತುತಂತ್ರ ಸಾಧನದೊಳಗೆ ಈ 3 ಶ್ರವಣ, ಮನನ, ನಿಧಿಧ್ಯಾಸನ ಇವು ಕ್ರಿಯೆನೆ. ಇವು 3 ಕ್ರಿಯೆ. ಕರ್ತೃತಂತ್ರ ಸಾಧನದೊಳಗೆ ಈ ಜಪ, ಆಮೇಲೆ ನಾಮಸ್ಮರಣೆ, ಆರಾಧನೆ, ಪೂಜೆ ಪುನಸ್ಕಾರಗಳು, ಆಮೇಲೆ ಪಾರಾಯಣ, ಪಠಣ, ವಾಚನ, ಧಾರ್ಮಿಕ ಗ್ರಂಥಗಳ ಪಾರಾಯಣ, ಪಠಣ, ವಾಚನ ಮಾಡೋದು. ಆಮೇಲೆ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ 13ನೇ ಅಧ್ಯಾಯದಲ್ಲಿ ಕೆಲವೊಂದು ಅರ್ಹತೆಗಳನ್ನ ಗಳಿಸ್ಕೋಬೇಕು ಅಂತ ಹೇಳ್ತದೆ. ಸ್ವರೂಪ ಜ್ಞಾನದ ತನಗೆ ಸಿಗಬೇಕಾದ್ರೆ ಕೆಲವೊಂದು ಅರ್ಹತೆಗಳು ನಿನ್ನಂತೆ ಬರಬೇಕು ಅಂತೇಳಿ ಹೇಳ್ತೈತಿ. ಆ ಅರ್ಹತೆಗಳನ್ನ ಪಡ್ಕೊಳ್ತಕ್ಕಂಥದ್ದು. ಅದ್ರಾಗೆ ಈ ಕರ್ತೃತಂತ್ರ ಸಾಧನದೊಳಗೆ ಪಾರಂಪರಿಕ ಸಾಧನೆಗಳು ಮತ್ತು ಸಹಕಾರಿ ಸಾಧನೆಗಳು ಅಂತ ಈ ಕೆಲವೊಂದು ಮಾಡ್ತಾರೆ. ಈಗ ಅಂದ್ರೆ ಸಹಕಾರಿ ಸಾಧನೆ ಅಂದ್ರೆ ಈ ಶಮ ದಮಾದಿ ಷಟ್ ಸಂಪತ್ತಿ ಸಾಧನೆಗಳನ್ನ, ಗುಣಗಳನ್ನ ಗಳಿಸೋದು. ಅದು 16ನೇ ಅಧ್ಯಾಯ, 13ನೇ ಅಧ್ಯಾಯ, 14ನೇ ಅಧ್ಯಾಯ ಇವೆಲ್ಲ ಗುಣಗಳನ್ನು ಗಳಿಸುವಂಥದ್ದು ಅಲ್ಲಿ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ನನ್ನ ಸ್ವರೂಪವನ್ನು ನೀನು ಮುಟ್ಬೇಕಾದ್ರೆ ಎಂತಿಂದ ಗುಣಗಳಿರ್ಬೇಕು ಅಂತೇಳಿ ವ್ಯಾಖ್ಯಾನವನ್ನು ಮಾಡ್ಕೊಡ್ತಾನೆ. ಸೊ ಅವೆಲ್ಲ ಸಹಕಾರಿ ಸಾಧನ. ಪಾರಂಪರಿಕ ಸಾಧನದೊಳಗೆ ಇವೆಲ್ಲ. ಅದನ್ನ ಶರಣರು ಯಾವ ತರ ಆಚರಣೆಗೆ ತಂದ್ರು, ಈ ಅಧ್ಯಾತ್ಮದ ಒಂದು ಜೀವನವನ್ನು ಯಾವ ತರ ತಂದ್ರು ಅಂತ. ಅವರು ಜೀವನದಲ್ಲಿ ಏನೇನು ಮಾಡ್ತಾರಲ್ಲ ಎಲ್ಲವೂ ಕೂಡ ಅದನ್ನ ಭಗವದ್ ಅರ್ಪಣ ಭಾವನದಿಂದ ಎಲ್ಲವೂ ಏನ್ ಮಾಡ್ತಾರೆ, ತಮ್ಮ ಕಾಯಕ, ಹೊಟ್ಟೆಪಾಡಿನ ಕಾಯಕ ಇದ್ರೂ ಕೂಡ ಆ ಕಾಯಕವನ್ನು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಸಣ್ಣ ಭಾವನೆ. ಅದು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದಿಲ್ಲ ಅವ್ರು. ಅಂತಃಕರಣ ಶುದ್ಧಿಗಾಗಿ ಆ ಕಾಯಕಗಳನ್ನು ಮಾಡ್ತಾ ಇದ್ರು. ಹೆಂಗ ಯಾವುದೇ ಕಾಯಕ ತಗೊಳ್ರಿ, ಆ ಕಾಯಕವನ್ನು ಮಾಡುವಾಗ ಆ ಕಾಯಕ ಜೊತೆಗೆ ನನ್ನ ಭಾವನೆ ಏನದ, ನನ್ನ ವಿಚಾರ ಏನದ, ನಂದು ಮಾತು ಏನದ, ನಂದು ಕ್ರಿಯೆ ಏನದ,
ಇವೆಲ್ಲವೂ ಆ ಟೈಮ್ದಲ್ಲಿ ಪ್ರಕಟ ಆಗ್ತಾವ. ಅದ್ರೊಳಗೆ ಏನದಾವ ಅಂತ ಗೊತ್ತಾಗ್ತದೆ. ಈಗ ಆ ಕೆಲಸ ಮಾಡೋ ಹೊತ್ನಾಗ ನಂದು ಆ ಕೆಲಸದ ಮೇಲೆ ಲಕ್ಷ್ಯ ಆಗ್ಲಾರ್ದೇನೆ ಈ ಕೆಲಸ ಮಾಡೋದ್ರಿಂದ ಏನು ಲಾಭ ಆಗ್ತದೆ ಅಂತೇಳಿ ಒಳಗೆ ಭಾವನೆ ಪ್ರಕಟ ಆಗ್ತಿತ್ತು ಅಂದ್ರೆ ಅವನು ಸಕಾಮದಿಂದ ಕೆಲಸ ಮಾಡ್ತಾ ಇದ್ದಾನ, ಫಲದ ಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದಾನ. ಈ ಫಲದ ಇಚ್ಛೆಯಿಂದ ಕೆಲಸ ಮಾಡೋದ್ರಿಂದ ಬಂಧನಕಾರಿಯಾಗಿದೆ. ಆ ಶರಣರು ಚಿಂತನ ಮಾಡ್ತಾ ಇದ್ರು, ಒಳಗಡೆ ಈ ವಿಚಾರದ ಬೆಳಕಿತ್ತು. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಈಗ ನಾನು ಮಾಡುವಂತ ಕ್ರಿಯೆಯಲ್ಲಿ ಈ ತರದ ಭಾವನೆ ಇಟ್ಕೋಬಾರದು. ಯಾವ ಫಲದ ಇಚ್ಛೆನೂ ಇಲ್ಲ, ಕರ್ಮದ ಮೇಲೇನೂ ಆಸಕ್ತಿ ಇಲ್ಲ, ಕರ್ಮ ಫಲದ ಮೇಲೂ ಆಸಕ್ತಿ ಇಲ್ಲ, ನಿರಪೇಕ್ಷ ಭಾವದಿಂದ ಈ ಕೆಲಸವನ್ನು ನಾನು ಮಾಡ್ಬೇಕು ಅಂತೇಳಿ ಮಾಡ್ತಾ ಇದ್ರು. ಹಾಗಾಗಿ ಆ ಕರ್ಮದಿಂದ ಮುಕ್ತ ಆಗ್ತಿದ್ರು. ಕರ್ಮದಿಂದ ಮುಕ್ತ ಆಗಿರ್ತಕ್ಕಂಥ ಮನಸ್ಸು ಅದು ಜ್ಞಾನದ ಒಂದು ತನ್ನ ಸ್ವರೂಪವನ್ನ ಗುರುತಿಸ್ಲಕ್ಕ ಅವರಿಗೆ ಸಾಧ್ಯ ಆಯ್ತು. ಓದು ಬರಹ ಅಕ್ಷರ ಜ್ಞಾನ ಏನೂ ಇಲ್ಲದೆ ಇದ್ರು ಕೂಡ ಅದು ಅವಶ್ಯಕತೆ ಇಲ್ಲ. ನಾನು ಮಾನ್ಯ ಪ್ರವಚನ ಹೇಳಿದ್ದೆ, ನಾನು ಓದು ಬರಹ ಅಕ್ಷರ ಜ್ಞಾನ ಸಹಕಾರಿ. ಆದ್ರೆ ಒಂದ್ ತಲೆಗಿಟ್ಕೋಬೇಕು, ಓದು ಬರಹ ಬಂದವನಿಗೂ ಬರ್ಲಾರ್ದವನಿಗೂ ಅಜ್ಞಾನ ಅದ. ಯಾವ ಅಜ್ಞಾನ? ತಾನು ಅಲ್ಲದನ್ನ ತಾನು ಎಂದು ತಿಳಿದುಕೊಂಡಾನ, ತನ್ನ ಬಗ್ಗೆನೇ ತನ್ನ ತಪ್ಪು ಕಲ್ಪನೆ ಅದ. ಅಂದ್ರೆ ಅಜ್ಞಾನ ಎನ್ನುವುದು ಸಾರ್ವತ್ರಿಕ ಅದ. ಈ ಅಜ್ಞಾನ ಕಳ್ಕೊಳಕ ಅಕ್ಷರ ಜ್ಞಾನ ಅನ್ನೋದು ಸಹಕಾರಿ ಆಗ್ಬೋದು ಹೊರತು ಅದೇ ಫೈನಲ್ ಅಲ್ಲ. ತಿಳಿಲಾರ್ದಂಥವನಿಗೆ ಅಂದ್ರೆ ಅಕ್ಷರ ಜ್ಞಾನ ಇಲ್ದಂಥವನಿಗೆ ಅವನು ಗುರುವಿನ ವಿಚಾರಗಳನ್ನ ವಾಣಿಯನ್ನ ಕೇಳಿ ತನ್ನ ಅಂತರಂಗದಲ್ಲಿ ಇರ್ತಕ್ಕಂಥ ಈ ತಪ್ಪು ತಿಳುವಳಿಕೆಯನ್ನ ತೆಗೆದು ಹಾಕೊಳ್ತಕ್ಕಂಥದ್ದು ಸಾಧ್ಯತೆ ಆತಗೋದ. ಅದಕ್ಕೆ ಅಂಥವ್ರು ಆಗಿನ ಟೈಮ್ದಾಗ ಇಂತಿಂಥ ವಚನಗಳನ್ನು ಬರೆದ್ರು. ಆ ವಚನಗಳನ್ನು ಇವತ್ತು ಸಾಮಾನ್ಯರಿಗೆ ಅಂದ್ರೆ ಅಕ್ಷರ ಜ್ಞಾನ ಏನು ಜ್ಞಾನಿಗಳದಾರಲ್ಲ, PhD ಪಡೆದವ್ರಿಗೆ, ಅಂಥವ್ರಿಗೆ ಅದು ವ್ಯಾಖ್ಯಾನ ಮಾಡಕ ಆಗೋದಿಲ್ಲ. ಅಷ್ಟು ಕಠಿಣವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಮಾತುಗಳನ್ನು ಅವರಿಗೆ ಹೊರ ಹಾಕ್ಲಕ್ಕ ಸಾಧ್ಯತೆ ಆಯ್ತು. ಸೊ ಅದಕ್ಕೆ ನಮ್ಮ ಕ್ರಿಯೆ ಸುದ್ದಿ ಅದು ಯಾವಾಗ ಅಂದ್ರೆ ನಾವು ಮಾಡುವಂತ ಕಾಯಕದಲ್ಲಿನೇ ನಮ್ಮ ಅಂತರಂಗದ ಭಾವನೆ ಯಾವ ತರ ಅದ ಮತ್ತು ಅದನ್ನ ಯಾವ ತರ ಮಾಡ್ಕೋಂತ ಶಾಸ್ತ್ರ ಹೇಳ್ಯದ ಅಂತ ಹೇಳಿ ಅದನ್ನ ಸದಾ ಆಚರಣೆಗೆ ತಂದ್ರು ಅವರು ತಮ್ಮ ದಿನನಿತ್ಯದ ಬದುಕಲ್ಲಿ. ಹಾಗಾಗಿ ಅವ್ರು ಇಡೀ ಬದುಕೆ ತಪಸ್ಸಾಯ್ತು, ಇಡೀ ಬದುಕೆ ಸಾಧನೆ ಆಯ್ತು. ಅವ್ರು ಮಾಡುವಂತ ಎಲ್ಲ ಕೆಲಸಗಳು ಅದು ಸಾಧನೆ ಅನ್ಸ್ಕೊತಾವ್ರು. ಅದು ಸಂಸಾರದ ಹೊರೆ ಹೊರ್ಲಾಕಿರ್ತಕ್ಕಂಥ ಕೆಲಸ ಅಂತ ಅನ್ಸ್ಕೊಳ್ಳಿಲ್ಲ, ಅದು ಸಾಧನೆ ಆಯ್ತದು. ಹಂಗ ಅದು ಅಸತೋಮ ಸದ್ಗಮಯ ಅಂತ ಅನ್ನುವಂಥದ್ದು ಏನು ಇರೋದಲ್ಲ ಸೂತ್ರ ಅದಲ್ಲ, ಅದು ಇದೇ ಅರ್ಥವನ್ನ ಹೇಳ್ತದೆ. ಅಸತ್ಯದಿಂದ ಸತ್ಯದ ಕಡೆಗೆ ಬಾ. ಅಸತ್ಯದಿಂದ ಸತ್ಯದ ಕಡೆಗೆ ಬಾ ಅಂದ್ರೆ ಏನು? ನಾವು ಮಾಡ್ತಕ್ಕಂಥ ಅಸತ್ಯದ ಕೆಲಸಗಳು ಅಂದ್ರೆ ಅವಿದ್ಯೆಯಿಂದ ಕೂಡಿರ್ತಕ್ಕಂಥ ಕೆಲಸ, ನಾಮರೂಪ ಪ್ರಧಾನವಾಗಿರ್ತಕ್ಕಂಥ ಈ ಲೌಕಿಕ ವ್ಯವಹಾರ ಏನ್ ಇಟ್ಕೊಂಡು ಮಾಡ್ತೀವಿ ಇಲ್ಲಿ, ಇದನ್ನ ಬಿಟ್ಟು ಸತ್ಯದ ಕಡೆಗೆ ಹೋಗ್ತಕ್ಕಂಥ ಕೆಲಸ ಚಟುವಟಿಕೆಗಳ ಮುಖ ಮಾಡು ಅಂತ ಹೇಳ್ತೈತೆ. ಅದು ನಮ್ಮ ಈ ಕ್ರಿಯೆ ಬದಲಾವಣೆ ಆಯ್ತಂತಂದ್ರೆ ಅಂತಃಕರಣದಲ್ಲಿ ಶುದ್ಧಿ ಆಗ್ತದೆ. ಆಮೇಲೆ ಈ ಚಿಂತನದೊಳಗೆ ತನ್ನ ಸ್ವರೂಪದ ಹೊಳವು ತನಗೆ ಆಗ್ತದೆ. ಅಂತಃಕರಣ ಶುದ್ಧಿ ಆಗ್ಲಾರ್ದೇನೆ ನಾವು ಈ ಜ್ಞಾನವನ್ನ ಕೇಳಿದರೂ ಕೂಡ ಅದು ಪ್ರಯೋಜನ ಆಗಲ್ಲ. ಮತ್ತೆ ನಿರಂತರ ಎಡೆಬಿಡದೆ ಈ ವಿಚಾರವನ್ನು ಹಂಗೆ ಕೇಳ್ಕೊತ ಹೋದ್ರೆ ಅದು ಕ್ರಿಯೆಯಲ್ಲಿ ಶುದ್ಧಿ, ಭಾವದಲ್ಲಿ ಶುದ್ಧಿ, ವಿಚಾರದಲ್ಲಿ ಮತ್ತು ಎಲ್ಲ ಏನದಾವಲ್ಲ ಕ್ರಿಯೆ, ಭಾವ, ಮಾತು ಎಲ್ಲದರಲ್ಲಿ ಶುದ್ಧಿ ಅದು ತಾನೇ ಅಳವಡ್ತದೆ ನಿಧಾನವಾಗಿ. ನಿರಂತರತೆನೇ ಇರಬೇಕು. ಯಾರು ಇದನ್ನು ಕೇಳೋದ್ರಲ್ಲಿ ನಿರಂತರತೆ ಮತ್ತು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಅದನ್ನ ಮಾಡ್ಕೊಂಡ್ರೆ ಬೇಗನೆ ತಮ್ಮ ಊರನ್ನು ತಾವು ಮುಟ್ಬಿಡ್ತಾರೆ. ನಡೆ ಒಂದು ಕಡೆ, ನುಡಿ ಒಂದು ಕಡೆ, ಭಾವ ಒಂದು ಕಡೆ,
ಹಿಂಗಿತ್ತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಲೇಟ್ ಆಗ್ತದೆ, ಮುಟ್ತಾರೆ ಅವರು, ಸ್ವಲ್ಪ ಲೇಟ್ ಆಗ್ತದೆ. ಮುಂದೆಲ್ಲವೂ ಒಂದಾಗಿ ತನ್ನ ಹಿರಿಯನರು ತನಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಮಾತುಗಳಿಗೆ ಮಂಗಲವನ್ನು ಕೊಡ್ತಾರೆ.